ಭಗವದ್ಗೀತಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ ಶ್ಲೋಕ 13 ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಸ್ಥೇ ಸುಖಂ ವಶಿ ನವದ್ವಾರೇ ಪುರೇ ದೇಹಿ ನೈವ ಕುರುವನ್ ನಕಾರಯನ್. ಕನ್ನಡ ಅನುವಾದ. ಆತ್ಮನಿಗ್ರಹ ಹೊಂದಿದ ಜ್ಞಾನಿಯು ಎಲ್ಲಾ ಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿ 9 ದ್ವಾರಗಳಿರುವ ದೇಹವೆಂಬ ನಗರದಲ್ಲಿ ಕರ್ಮ ಮಾಡುವವನಾಗಿಯೂ ಅಲ್ಲ, ಮಾಡಿಸುವವನು ಎಂದು ಇರದೆ ಶಾಂತಿಯೊಂದಿಗೆ ನೆಲೆಸುತ್ತಾನೆ. ಅರ್ಥ: ಈ ಶ್ಲೋಕವು ಯೋಗಿಯ ಸ್ಥಿರತೆಯನ್ನು ವಿವರಿಸುತ್ತದೆ. ದೇಹ, ಮನಸ್ಸು, ಇಂದ್ರಿಯಗಳು ತಮ್ಮ ಸ್ವಭಾವದಿಂದ ಕರ್ಮ ನಡೆಸುತ್ತವೆ. ಆದರೆ ಯೋಗಿಯ ಮನಸ್ಸಿನಲ್ಲಿ ನಾನು ಕರ್ತನು ಎಂಬ ಭಾವವಿಲ್ಲ. ಕರ್ತೃತ್ವವನ್ನು ತ್ಯಜಿಸಿದ ಯೋಗಿಯು ಕರ್ಮದಿಂದ ಬಂಧಿತರಾಗುವುದಿಲ್ಲ. ಹೀಗಾಗಿ ಅವನು ಶಾಶ್ವತ ಶಾಂತಿಯನ್ನು ಅನುಭವಿಸುತ್ತಾನೆ ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ.